ಇವತ್ತು ಕಾಂಗ್ರೆಸ್ನ ಶಾಸಕರು ತನಿಖಾ ಸಂಸ್ಥೆಗಳು ಅವ್ರಿಗಿರೋ ಮಾಹಿತಿಗಳು ಅಥವಾ ದೂರಿನ ಆಧಾರದ ಮೇಲೆ ಶಾಸನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ತನಿಖೆ ಮಾಡೋದಕ್ಕೆ ಅವ್ರಿಗೆ ಮುಕ್ತವಾದಂಥ ಅವಕಾಶ ಇದೆ. ಅದನ್ನು ಯಾರನ್ನೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೆ ಯಾವುದೇ ಒಂದು ತನಿಖೆ ರಾಜಕೀಯ ಪ್ರೇರಿತ ಮತ್ತು ರಾಜಕೀಯ ಆಧಾರಿತವಾಗಿ ನಡೆದರೆ ಅದು ಇಡೀ ಪ್ರಜಾಪ್ರಭುತ್ವದ ಕಾರ್ಯವೈಖರಿ ಮೇಲೆ ಸಂವಿಧಾನದ ಮೇಲೆ ಸವಾರಿ ಮಾಡ್ದಂಗೆ. ಅದು ರಾಜಕೀಯ ದುರುದ್ದೇಶಗಳಿಂದ ತನಿಖೆಗಳಾದರೆ ಅದನ್ನು ಖಂಡಿಸಬೇಕಾಗುತ್ತೆ. ಈಗ ಇಡಿ ಅವರು ನಿನ್ನೆ ಪ್ರೆಸ್ ನೋಟ್ ಅನ್ನು ಕೊಟ್ಟಿದ್ದಾರೆ. 92 ನಿವೇಶನಗಳು 100 ಕೋಟಿ ಮೌಲ್ಯವನ್ನು ಅವರು ಮುಟ್ಟುಗೋಲು ಹಾಕೊಂಡಿದ್ದಾರೆ ತಾತ್ಕಾಲಿಕವಾಗಿ. ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಏನು ಸರಿ ಸರಿಲ್ಲ ತನಿಖೆಯಿಂದ ಹೊರಪಡುತ್ತೆ ಬಂದ ಮೇಲೆ ಕಾನೂನಾತ್ಮಕವಾಗಿ ಅದು ಕ್ರಮ ತಗೋತಾರೆ. ವಿ ಡೋಂಟ್ ಕಮ್ ಇನ್ ದಿ ವೇ. ಬೆಂಗಳೂರಿನ ಕಾಲ್ತುಂಟು ಪ್ರಕರಣ ಸಂಬಂಧಪಟ್ಟಂತೆ ಬಿಜೆಪಿ ನಾಳೆ ಪ್ರತಿಭಟನೆ ಮಾಡ್ತಾ ಇದೆ. ಸಿಎಂ ಮನೆಗೆ ಮುತ್ತಿಗೆ ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ವಿರೋಧ ಪಕ್ಷಗಳು ಇರೋದನ್ನೇ ವಿರೋಧ ಮಾಡೋಕ್ಕೆ. ಆದರೆ ಬೆಂಗಳೂರಿನ ಘಟನೆ ತುಳಿತಕ್ಕೆ 11 ಜನ ಅಮಾಯಕರು ಸಾವನ್ನದ್ದು ಅತ್ಯಂತ ಹೃದಯ ವಿದ್ರಾವಕವಾದಂಥ ಘಟನೆ. ಇಡೀ ಸರ್ಕಾರ ನೋವನ್ನು ಅನುಭವಿಸಿದ್ದರಲ್ಲಿ ಯಾವುದೇ ಉದ್ದೇಶ ಇಲ್ಲದೇ ಇರದೇನೆ ಭಾವೋದ್ವೇಗಕ್ಕೆ ಒಳಗಾಗಿದ್ದಂಥ ಜನಸಮುದಾಯ ಮತ್ತು ಕ್ರೀಡೆಯನ್ನು ಮಾಡ್ತಾ ಆ ಒಂದು ಉತ್ಸಾಹ ಉತ್ತುಂಗಕ್ಕೆ ಹೋಗಿ ಅತಿರೇಕಕ್ಕೆ ತಿರುಗಿ ನಿರೀಕ್ಷೆಗಿಂತ 10 ಪಟ್ಟು ಜನ ಹೆಚ್ಚು ಅಲ್ಲಿ ಸೇರಿದ್ರಿಂದ ಆ ಘಟನೆ ಆಗಿದೆ. ಅದು ನಿಜವಾಗ್ಲೂ ದುಃಖ ಸಂಗತಿ. ಇದರಲ್ಲಿ ಯಾರೂ ರಾಜಕೀಯ ಮಾಡ್ದೇ ಈ ಘಟನೆ ಆಗಲಿಕ್ಕೆ ಯಾರ್ಯಾರ ಕಾರಣ ಎಲ್ಲೆಲ್ಲಿ ಲೋಪ ಆಯಿತು ಅಂತ ಹೇಳೋದಕ್ಕೆ ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನನ್ನು ನೇಮಕ ಮಾಡಿದೆ. ಸೊ ಇಡೀ ಸರ್ಕಾರ ಏನು ಈ ಘಟನೆ ಆಯಿತು ಅದಕ್ಕೆ ಬಗ್ಗೆ ತುಂಬ ನೋವನ್ನು ಆಘಾತವನ್ನು ಎಕ್ಸ್ಪ್ರೆಸ್ ಮಾಡಿದ್ದೀವಿ. ತನಿಖೆ ವರದಿ ಬಂದ ಮೇಲೆ ಅಲ್ಲಿ ಏನು ಕಾರಣಗಳು ಅದನ್ನು ಹೊರಬಂದಾಗ ವಿಲ್ ಟೇಕ್ ಆ್ಯಕ್ಷನ್. ಪ್ರಕರಣದಲ್ಲಿ ಸಿಎಂ ಡಿಸಿಎಂ ಅವರನ್ನೇ ಆರೋಪಿಗಳನ್ನಾಗಿ ತನಿಖೆ ಮಾಡಬೇಕು ಅನ್ನೋದು ವಿರೋಧ ಪಕ್ಷದ ಒತ್ತಾಯ. ಈ ಥರ ನಾನು ಒಂದು ಘಟನೆಯನ್ನು ಇನ್ನೊಂದು ಘಟನೆಗೆ ಒಂದು ಪಕ್ಷದ ಸರ್ಕಾರದ ನಿಲುವುಗಳನ್ನು ಇನ್ನೊಂದು ಪಕ್ಷದ ಸರ್ಕಾರದ ಮೇಲೆ ಈ ಥರ ಹೋಲಿಕೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಈ ಥರ ಘಟನೆಗಳು ಆದಾಗೆಲ್ಲ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ, ಯಾರ್ಯಾರು ಇದು ಮಾಡಿದ್ದಾರೆ, ನೈತಿಕತೆ ಇರೋದು ತುಂಬ ಮಹತ್ತರವಾದಂಥ ವಿಷಯ. ಅದಕ್ಕೆ ಸಿ ಎಂ ಚೇರ್ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ಈ ಹೋಲ್ ಗೌರ್ಮೆಂಟ್ ಈಸ್ ಫೆಲ್ಟ್ ಒಂಥರ ದುಃಖ ಹೇಳೋದಕ್ಕೆ. ನೀವು ಹೋಗಿದ್ದವರು ಜನಗಣತಿ, ಚರ್ಚೆ ಜಾತಿ ಗಣತಿ ಮತ್ತು ಆಡಳಿತ ವಿಷಯಗಳು, ಪಕ್ಷ ಬಲವರ್ಧನೆ ಜೊತೆಗೆ ಆ್ಯಸ್ ಎ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ಗೂ ಇದ್ರ ಬಗ್ಗೆ ಕಾಳಜಿ ಇದೆ. ಪ್ರತಿಯೊಂದು ಜೀವನ ಅಮೂಲ್ಯವಾದದ್ದು. ಅಮೂಲ್ಯವಾದಂಥ ಜೀವ ಕಳ್ಕೊಳ್ಳೋಕ್ಕೆ ಅವಕಾಶ ಕೊಡಬಾರ್ದು. ಮುನ್ನೆಚ್ಚರಿಕೆಯಿಂದ ಎಚ್ಚರಿಕೆ ವಹಿಸಬೇಕು ಘಟನೆಗಳಾಗದೇ ರೀತಿಯಲ್ಲಿ. ಅದಕ್ಕೆ ಇದರಲ್ಲಿ ರಾಜಕೀಯ ಮಾಡ್ದೇ ತನಿಖೆಯಿಂದ ವಿಚಾರ ಹೊರಬರಲಿ. ನಾಳೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟಲ್ಲಿ ವಿಲ್ ಟೇಕ್ ಇಟ್. ಸಿಎಂ ಚೇರ್ ಅಲ್ಲಾಡೇ ಇಲ್ವಲ್ಲ, 4 ಕಾಲಿದೆ ಚೇರ್ಗೆ. ಗಟ್ಟಿ ಮುಟ್ಟಾಗಿ ಭದ್ರಾಗಿ ಅಲ್ಲೇ ಇದೆ. ಕುಳಿತುಕೊಳ್ಳೋರು ಅಳ್ಳಾಡ್ತಾ ಇದಾರ ಅಂತ. ಚೇರ್ ಗಟ್ಟಿ ಇದೆ, ಕುಳಿತುಕೊಳ್ಳೋರು ಅಳ್ಳಾಡ್ತಾ ಇದಾರ ಅಂತ. ಚೇರು ಎಷ್ಟು ಗಟ್ಟಿ ಇದೆಯೋ ಅದ್ರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ. 5 ವರ್ಷ ಗಟ್ಟಿಯಾಗಿರ್ತಾರೆ. ಆ ಚೇರ್ ಗಟ್ಟಿಯಾಗಿದೆ, ಕೂತಿರೋರು ಗಟ್ಟಿಯಾಗಿದ್ದಾರೆ. ಚೇರು ಅಲ್ಲೇ ಇರ್ತದೆ, ಕೂತಿರೋರು ಹಂಗೆ ಕಂಟಿನ್ಯೂ ಆಗ್ತದೆ. ಸಚಿವ ಸಂಪುಟ ವಿಸ್ತರಣೆ ನನಗೆ ಗೊತ್ತಿರೋ ವಿಷಯ ಗೊತ್ತಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೆಲಸವನ್ನ ನೋಡಿ ಏನಾದ್ರು ಮಾಡಬೇಕಾ ಅಥವಾ ಹೇಗೆ ತಮ್ಮ ಹಿರಿಯರಾಗಿ ತಮ್ಮದೇನಾದ್ರು ಇದೆಯಾ? ಇದೆಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಮುಖ್ಯಮಂತ್ರಿ ಬಿಟ್ಟಿದ್ದಲ್ವಾ? ಅಲ್ಲ, ತಮ್ಮದ ಒಂದು ಸಜೆಷನ್ ಅಥವಾ ಮನವಿ ಅಥವಾ ಅವರು ನಾನು ಕರೆದು ಕೇಳಿದ್ರೆ ಏನಪ್ಪ ನಿನ್ನ ಅಭಿಪ್ರಾಯ ಅಂತ ಹೇಳಿದ್ರೆ
ನಿಮ್ಮ ಅನಿಸಿಕೆಗಳನ್ನು ಗಮನದಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ ಅವ್ರಿಗೆ. ಸರ್ ಇನ್ನೇನು 2 ತಿಂಗಳು ದಸರಾ ಬರ್ತಾ ಇದೆ ಸರ್. ಕಳೆದ ಬಾರಿ ದಸರಾದ ಇನ್ನೂ ಲೆಕ್ಕಾಚಾರ ಕೊಟ್ಟಿಲ್ಲ ಅಂತ ಕೊಡಕ್ಕೆ BJP ಅವರ ಕೊಡಕ್ಕೆ ಹೇಳಿದ್ದೀನಿ, ಈಗಲೇ ಹೇಳಿದೆ ಕೊಡಿ ಏನೇನಾಗಿದೆ ಕೊಟ್ಬಿಡಿ ಅಂತ ಹೇಳಿ. ಅದೇನು ಮುಚ್ಚಿಡೋದೇನಿದೆ, ದೇರ್ ಇಸ್ ನಥಿಂಗ್, ಟ್ರಾನ್ಸ್ಪರೆಂಟಾಗಿ ಮಾಡಿದ್ದೀವಿ. ಈಗಲೇ ಬರ್ತಾ ಹೇಳಿದೆ ಕೊಟ್ಬಿಡಿ ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.